ನನ್ನ ಗೆಳತಿ ನನ್ನಂತ ಬಂಡ ಯಾರಿಲ್ಲ, ನನ್ನಂತ ಬಂಡ ಯಾರಿಲ್ಲ. ನನ್ನ ಗೆಳತಿ ಪ್ರತಿ ರಾತ್ರಿ ಕನಸ್ನ್ಯಾಗ ಕಾಡತಿ. ಕಾಡ್ತಿ ಅನ್ನೋದ್ರಾಗ ಬಂದ್ಬಿಟ್ಲ ಅಲ್ಪ ಕಾಡಾಕ. ಅಂದ್ರೆ ಏನವಿ ನೀ ಹೇಳ್ದಂಗ ಕೇಳಕ ಮದ್ವಿ ಮಾಡ್ಕೊಂಡ ನೀ ನನ್ನ ಅಂದ್ರ ನಾ ಮಾನ್ಗೇಡಿ. ಈ ಮಾನ್ಗೇಡಿನ ಮದ್ವೆ ಆಗಿ ತಿಳಿಲಿಲ್ಲ ನಿನಗೆ? ತಿಳಿದಿಲ್ಲ, ಈಗ ತಿಳಿತಲ್ಲ. ಏನ್ ಮಾಡ್ಲಿ? ಏನು ಮಾಡ್ಲಿ? ನನಗೆ ಡರವರ್ಸ್ ಕೊಟ್ಟು ನಿಮ್ಮ ಮನೆದಾರ ಹಿಡಿ ಮಗಳ. ಯವ್ವ, ಡರ್ವರ್ಸ್ ಅಂದ್ರೆ ಏನು? ಡರವರ್ಸ್ ಅಂದ್ರ ಅದವಿ ಸೋಡ್ ಚೀಟಿ, ಗಂಡನಿಂದ ಮುಕ್ತಾಯ. ಯವ್ವ, ಈಗರ ಮದುವೆ ಆಗಿವಿ, ಆಗ್ಲೇ ನಿಂಗೆ ಸೋರ್ ಚೀಟಿ ಬೇಕಾ? ಬೇಕು ಬೇಕು ಬೇಕು. ಯಾಕ ನಾ ಹಿಡಿಸಿಲ್ಲ ನಿನಗ? ಹಿಡಿಸಿ ಅದಿ, ಆದ್ರೆ ನಿನಕ್ಕಿಂತ ಮುಂಚೆ ಅಕ್ಕಿ ಹಿಡಿಸಿ ಹೇಳಲ್ಲ ನನಗೆ. ಯಾವ್ಯಾಕೆ ಬಿದ್ದಾಡಿ? ಬಿದ್ದಾಡಿ ಅಲ್ಲ ಬೀಕಿ, ಆಡಿ ಬಿದ್ದಕ್ಕೆ. ಇನ್ನ ಮಕ್ಳಿಲ್ಲ ಮರಿಲ್ಲ, ಆಗ್ಲೇ ನಂಗೆ ಸೌತಿ ತಂದೆಲ್ಲ ಅವಿ ನೀ ಸೌತಿ ಸಂಬಂಧ ವಿಚಾರ ಮಾಡಕ್ ಹೋಗ್ಬೇಡ. ಒಂದಲ್ಲ 10 ತೊಗೊಂಡ್ಬರ್ತೀನಿ. ಅದೊಂದು ರಿಕ್ವೆಸ್ಟ್, ನನಗೆ ದಯವಿಟ್ಟು ಜಟ್ಟ ಅನ್ಬೇಡ. ಕೊಂದ್ಯೋ ನನಗೆ ಕೊಂದಿ. ಸೌತಾರ ಅಂದ್ರೆ ಏನು? ಸೌತಿಕಾಯಿ ತೊಳ್ಕೊಂಡೇನು 10 ತಂದು ಕೊಡಕ? ಸೌತಾರ ತರೋದಿದ್ರ ನಾನು ಯಾಕೆ ಮದುವೆ ಮಾಡ್ಕೊಂಡಿ? ಯಾಕೆ ಮಾಡ್ಕೊಂಡಿನಂದ್ರ ಈಗ ಯಾವತ್ತು ಅಂಕಿ ಒಳಗೆ ತಪ್ಪಬಾರ್ದು. 11ರಿಂದ 12 ಬರುತ್ತೆ, 12ರಿಂದ 13 ಬರುತ್ತೆ. ಹಂಗೆ ನನ್ನ ಜೀವನದಾಗ ಹಂಗೆ 14, 15, 16 ಹಿಂಗೆ ಏರ್ಕೊಂತ ಹೋಗಲಕ್ಕವು. ಏನ ರೊಕ್ಕ ಕೂಡ ತರದೈತೆ, ಅವು ಬರ್ತಾವು, ನನ್ನ ಹತ್ರ ಇರ್ತಾವು. ತಗೋ, ನಾನು ಅದೇ ದಾರಿಗೆ ಬರ್ತೀನಿ. ಯಾವ ದಾರಿ? ನೀ ಏನ್ 12, 13 ತಕ್ಕ ಹಿಂಗೆ ಇರ್ತೀಯಲ್ಲ, ನಾನು 51, 52 ಒಟ್ಟ ಅಂಕಿಗೆ ಮೋಸ ಮಾಡಲ್ಲ. ನಾನು ಹಂಗ ಏರ್ಕೋತಾನ ಹಕ್ಕಿನಿ, ಒಟ್ಟ ಅಂಕಿಗೆ ಲೆಕ್ಕ ಮಾಡಲ್ಲಪ್ಪ ನಾನು. ಸ್ವಲ್ಪ ನಿಂದ ಎತ್ತವ ಏನ ನಿನ್ನ ಪಾದ ಹಿಡ್ಕೊತಿರಿ, ಕೆಲಸಕ್ಕೆ ಹೋಗಕ್ ಹೋಗ್ಬೇಡ. ನನ್ನ ಅಂಕಿ ಇನ್ನು ಮುಂದೆ ಇರಂಗಿಲ್ಲವಿ, ಇಳ್ಕೊಂತ ಬರ್ತೈತಿ. ಹಂಗ ಬಾ ದಾರಿಗೆ. ನಾ ಇನ್ನು 0ಗೆ ಹೋಗ್ತೀನಿ, ನೀ 0ಕ್ಕಿಂತ ಆತ ಹಿಂದವ. ಹಂಗ ಬಾ ದಾರಿ. ಆಯ್ತವಿ, ನಿನ್ನ ದಾರಿಗೆ ಬರ್ತೀನಿ. ಇದಕ್ಕೆ ದೊಡ್ಡವ್ರ ಒಂದು ಮಾತು ಹೇಳಿ ಗೊತ್ತ, ಏನು? ನಮ್ಮ ದಾರಿಗೆ ಯಾರು ಬರ್ಲಿಲ್ಲ ಅಂದ್ರ ಅವ್ರ ದಾರಿ ಹಿಡ್ಕೊಂಡು ನಾವು ಹೊಂಟ ಬಿಡ್ಬೇಕಂತ. ಇದ್ದ ಮಾತು ಕರೆಯವ. ಆತ್ ಬಿಡಂಗಾರ. ಇವತ್ತು ಸಂತಿಗೆ ಏನ್ ತರ್ತಿ? ಏನ್ ತರ್ತಿ ಅಂತ ಕೇಳ್ತೇನೆ. ಮೈಸೂರು ಪಾಕು, ಜಿಲೇಬಿ, ಏನ್ ಬೇಕೆಲ್ಲ ಸ್ವೀಟ್ ತರ್ಬೇಕಂತ ಮಾಡಿದ್ದೆ. ಆದ್ರೆ ಏನ್ ಮಾಡ್ತೀನಿ, ಕಿಸೆ ಖಾಲಿ ಐತಿ. ಒಂದ್ ಕೆಲಸ ಮಾಡ್ತೀನಿ, ಸೀದಾ ಮಾರ್ಕೆಟ್ಗೆ ಹೋಗ್ತೀನಿ. ಒಂದು 5 kg ಉಳ್ಳಾಗಡ್ಡಿ ತೊಗೊಂಡ್ಬರ್ತೀನಿ. ಅದು ಉದ್ರಿ ಕೊಟ್ರ ಅದನ್ನ ತಂದು ನಿನ್ನ ಕೈಯಾಗ ಕೊಡ್ತೀನಿ. ಸಣ್ಣ ಹೆಚ್ಚಿ ಒಗ್ಗರಣೆ ಹಾಕಿ ಮಸ್ತ್ ಉಳ್ಳಾಗಡ್ಡಿ ಪಲ್ಯ ಮಾಡು. ಅದನ್ನ ಹಗಲ ತಿನ್ಬೇಕು, ರಾತ್ರಿ ತಿಂದು ಮಕೊಂಬಿಡಮ್. ಮುಂದೆ ಅದ್ರ ಹೊಡ್ತಾನೆ ಬೇರೆ. ನಿನಗೆ ಒಂದ್ಸಲ ನುಗ್ಗೆಕಾಯಿ ತಿನ್ಸೋದು ಸಾಕಾಗೈತಿ, ಉಳ್ಳಾಗಡ್ಡಿ ತಿನ್ಸೋದ್ ಬೇಡ. ನನ್ನ ಕೈಲಾಗಲ್ಲಪ್ಪ. ಕೈಲಿ ಆಗಂಗಿಲ್ಲ, ಮತ್ತೆ ಕಾಲಿಲ್ಲಾರ ಆಗತ್ತಿಲ್ಲ. ಬೇಡಪ್ಪ, ಗಂಡ ಆದ್ರೆ ದೇವ್ರಿದ್ದಂಗ. ಅಂದ್ರೆ ನಾನು ದೇವ್ರ? ಹೌದು. ಬೇಡಪ್ಪೋ ಬೇಡ, ನಾ ದೇವ್ರ ಆಗುದ ಬೇಡ. ದೇವ್ರ ಅದಾವ ಬಾಯಿ ಕುಂಡ್ಬೇಕಾಗತ್ತೆ. ನೀವು ಹಾಕಿದ ನೈವೇದ್ಯ ಎಲ್ಲ ಕಣ್ಣು ಮುಚ್ಕೊಂಡು ತಿನ್ಬೇಕಾಗತ್ತೆ. ನಾವು ಗಂಡನೇ ದೇವ್ರು ಅಷ್ಟು ಕೆರೆಸಿ ಚಟ್ಟ ಕಟ್ಟೋರು ನೀವು. ಹೌದು, ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ಚಲೋ ಐಡಿಯಾ ಹೇಳ್ಕೊಟ್ಟೆ, ನಾ ಹಂಗ ಮಾಡ್ತೀನಿ. ಬೇಡ ಮಾರೈತಿ, ಬೇಡ ಅಂತ ದುಡುಕ್ ನಿರ್ಧಾರ ಹೋಗ್ಬೇಡ. ಈಗ ಗಂಡನ ಕರ್ತವ್ಯ ಏನೈತಿ? ನೀನು ಗಂಡನ ಸಂಬಂಧ ಅವ್ವ ಅಪ್ಪ ಅಣ್ಣ ತಮ್ಮ ಎಲ್ಲರನ್ನು ಬಿಟ್ಟು ನಿನ್ನೆ ಸಾಕೋದು ನನ್ನ ಜವಾಬ್ದಾರಿ. ಇನ್ನು ಮುಂದೆ ವಿಚಾರ ಮಾಡಕ್ ಹೋಗ್ಬೇಡ. ಕಷ್ಟಪಟ್ಟು ದುಡ್ಕೊಂಬಂದು ನೀನು ಕೀಳ ಸಂತೆ ಆಗ್ತಿ. ಯಾವತ್ತು ಈ ನಿನ್ನ ಕಣ್ಣ ನೀನು ಬಂಗಾರ. ಹೈ, ಬಂಗಾರ ನೆನಪತ್ತು. ನೀ ಮದುವೆ ಆಗಿದ್ದು ಒಂದ್ಸಲ ಬಂಗಾರ ಕೊಡ್ಸಿ ನೀನು. ಇನ್ನ ಏನ್ ಬೇಕು? ಬಂಗಾರ ತಾಳ ಐತಿ, ಬಂಗಾರ ಚೈನ್ ಐತಿ, ಇಷ್ಟಾದ್ರೂ ಕಡಿಮೆ ಆತ ನಿನಗೆ. ಇದ್ರ ಏನಾಯ್ತು? ಇದೆಲ್ಲ ನಮ್ಮವ್ವ ನಮ್ಮಪ್ಪ ಕೊಡ್ಸಿದ್ದ. ನಿಂದಂತ ಏನೈತಿ? ನಂದು ಅಂತ ಏನಿಲ್ಲ, 40 kg ಬಂಗಾರನ ಐತೆ ನಂದು. 40 kg ಬಂಗಾರ ಎಲ್ಲೈತಿ? ಎಲ್ಲಿ ಐತಿ ಬಂಗಾರ? ನನ್ನ ಎದುರೇ ಕೊಟ್ಟಿತ್ತಲ್ಲ ಈ ಬಂಗಾರ. ನನ್ನ ಪಾಲಿಗೆ ಬಂಗಾರ ಅಂದ್ರು ನೀನ, ವಜ್ರ ಅಂದ್ರು ನೀನ, ಬೆಳ್ಳಂದ್ರು ನೀನ. ಮನೆಯಲ್ಲಿ ಬಸ್ಸನ್ನ ತೂಕ ಮಾಡಕ್ಕಿದ್ದೀವಲ್ಲ, 40 kg ದೀಪ. 40 kg ಬಂಗಾರ ನನ್ನ ಹತ್ರ ವಿಚಾರ ಮಾಡಲಿ. ಬೇಡಪ್ಪ, ಆ ಕೆಲಸ ಕೈ ಹಾಕ್ಬೇಡಿ. ಮತ್ತೆ ಬೆಳಗ್ಗೆ ರಾತ್ರಿ ನಮ್ಗೆ ನಿದ್ದೆ ಎತ್ತಂಗಿಲ್ಲ. ಒಂದು ಕೆಲಸ ಮಾಡೋಣ, ನೀ ಯಾಕೆ ಹೋಗ್ತಿದ್ದಿ? ನಿಮ್ಮ ಅವ್ವಗೆ ಫೋನ್ ಹಚ್ತೀನಿ, ನಿಮ್ಮ ಅವ್ರು ನಾನು ಫೋನ್ ಹಚ್ಚಿ ಕರೆಸ್ತೀನಿ. ಮತ್ತೆ ಬರೋ ಮುಂದೆ ಅವ್ರು ಸುಮ್ಮನೆ ಬರ್ತಾರನು? ಒಂದು ವಾರಕ್ಕಾಗ ಸಂತಿ ಕೈಯಾಗ ಹಿಡ್ಕೊಂಡ ಬರ್ತಾರೆ ನಿಮ್ಮ ಅಪ್ಪ ಅವ್ವ. ಮತ್ತೆ ಒಂದು ವಾರಕ್ಕೆ ಚಿಂತೆ ಆಯ್ತಿಲ್ಲ, ನಡಿ ಹೋಗೋಣ. ನೀ ಹೇಳೋದ್ ನೋಡಿದ್ರ ಯಾವಾಕಿ ಬಿದ್ದಾಡಿ ಆಕಿ ನೋಡಿ ಅನ್ನೇನು? ಯವ್ವ, ಆಕಿ ಯಾರು ನನಗೆ
ಗೊತ್ತಿಲ್ಲ. ರಾತ್ರಿ ನನ್ನ ಗಂಡ ಮಕ್ಕೊಂಡಾಗೆಲ್ಲ ಬಡಬರ್ಸ್ತಿರ್ತಾನ. ಆಕಿ ಯಾವ ಊರು ಎಲ್ಲಿರ್ತಾಳ ತೋರ್ಸಂದ್ರ ಆಕಿಗೂ ತೋರ್ಸವಲ್ಲಗ್ಯಾನ. ಈ ಗಂಡಸುರ ಹಂಗವ, ಯಾವತ್ತು ಪತ್ತೆ ಹಚ್ಕೊಳ್ಳಂಗಿಲ್ಲ, ನಾವ ಪತ್ತೆ ಹಚ್ಬೇಕು. ಹೌದ್ ನೋಡವ, ಹಂಗ ಮಾಡ್ತೇನಂತೀರಿ. ಯಾವಾಗ ಮಾಡ್ತೀಯವ ನೀನು? ಮಾಡ್ತಾಳ, ಇವತ್ತ ಮಾಡ್ತಾಳ. ನಿಮ್ಮವ್ವ ಹೋಳಿಗೆ ಒಂದ್ ಸ್ವಲ್ಪ ತುಪ್ಪ ಜಾಸ್ತಿ ಯವ್ವ ತುಪ್ಪ ತೋಡಿ ಕೈ ನೋಡಿದ್ರದು ನೋಡೈತಿ. ಏನೈತಿ ಹೆಂಗೈತಿ ನನ್ನ ಹತ್ರ ಅಂತ ಒಟ್ಟು ನಿನ್ನ ಮಗಳು ಪಕ್ಕ ಗೊತ್ತೈತಿ. ಹೌದು, ನಿಮ್ಮಪ್ಪ ಬರ್ತೀನಿ ಅಂತ ಹೇಳಿ ಮತ್ತೆ ನಿಮ್ಮಪ್ಪನೇ ಬಂದಿಲ್ಲ. ಬಂದೆ ನೆನದವ್ರು ಮನದಾಗ ಇದ್ದೇ ಇರ್ತೇನೆ ನಾನು. ಸಾಷ್ಟಾಂಗ ನಮಸ್ಕಾರಗಳು ಮಾವನವರಿಗೆ. ಸಾಷ್ಟಾಂಗ ನಮಸ್ಕಾರ ಅಂತಿದಿ, ನಿಂತಲ್ಲೇ ಮಾಡಕತ್ತೀಯಲ್ಲೋ ಒಳ್ಳೆಯ ದೇವ. ಇದು ತಪ್ಪತ್ತೇನ್ರಿ ಮಾವ್ರ? ಮತ್ತೆ ತೋರಿ ಯಾರು ಬೇಡಂತಾರ? ಇರ್ಲಿ ಇದ ಭಯ ಭಕ್ತಿ ಇರ್ಲಿ ಕೊನೆವರೆಗೂ. ಹೆಣ್ಣು ಕೊಟ್ಟ ಮಾವ ಬಾಳಿಗೆ ಕಣ್ಣು ಕೊಟ್ಟ ದೇವ್ರಿದ್ದಂಗ ನೀವು. ಹಿಂಗ ಅಂದಂದ ನಂದು 3 ಎಕರೆ ಹಳ್ಳ ಹಿಡಿಸ್ಬಿಟ್ಟೆಪ್ಪ ನೀನು. ಇದ್ರಾಗ ಒಂದು 50 ಕುರಿನೂ ನಿಗ್ಲಿಡ್ಬೇಕಂತ ಮಾಡಿ ಏನು ಅಂದ್ರ ಮಾವ ಇವು ಅಷ್ಟು ಕುರಿ ಅಡ್ಡಾಡತ್ತಾರ, ಅಷ್ಟು ನಿಮ್ಮ ಅನ್ರಿ ಅವು. ಬಿತ್ತಾಯಪ್ಪ ಕುರಿ ಮ್ಯಾಗ ಕಣ್ಣೇನು ಏನ ಹಣೆ ಬರ ಗೊತ್ತೈತಿಲ್ಲ ಹೇಳಿ ಅಪ್ಪ ನನಗೆ. ಇದ್ರಾಗ ಏನೈತಿ ಮಾವ? ನಿಂದೆಲ್ಲ ನಂದ ಗೊತ್ತಾಗೈತೆಪ್ಪ. ನನ್ನ ಮಗಳನ್ನೇ ನಿನಗೆ ಕೊಟ್ಟನೆಲ್ಲ ನನ್ನ ಮೆಟ್ಟ ತಗೊಂಡು ನಾನಾ ಹೊಡ್ಕೋಬೇಕಾಗೈತಿ. ಯಾಕ್ರಿ ಹಂಗಂತೀರಿ ನೀವು? ಸುಮ್ ಕುತ್ಗಳ ಚಿಮಿಣಿ, ಸುಮ್ ಕುತ್ಗ. ನಿನ್ನ ಮಾತೇನು ಕೇಳಿ ನನ್ನ ಬಂಗಾರದಂತ ಮಗಳನ್ನ ಈ ನನ್ನ ಮಗ ಕೊಟ್ಟನೆಲ್ಲ ನಾನಾ ಸಗಣಿ ತಿನ್ನ ಕೆಲಸ ಆಗೈತಿ. ಅದಕ್ಕೆ ಹೇಳ್ತಾರ ಹಿರಿಯರು, ಹೆಣ್ಣಿನ ಮಾತ ಕೇಳಬಾರ್ದು ಅಂತೇಳಿ. ನಿಮ್ಮವ್ರು ನಿಮ್ಮನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟರು ಗೊತ್ತಾಗತ್ತಿ. ಮಾವ ಪ್ರತಿ ಸಲ ಬರೋ ಮುಂದೆ ಶಾಂತ ಮೂರ್ತಿಯಾಗಿ ಬರ್ತಿದ್ದಿ. ಈ ಸಲ ಏನು ಉಗ್ರ ಅವತಾರ ತಾಳ್ಕೊಂಡ ಬಂದಿಲ್ಲ ಮಾವ? ಇರ್ತಿದ್ನೇಲೆ ಶಾಂತವಾಗಿ ಇರ್ತಿದ್ದಿ ಇಷ್ಟು ದಿವಸ. ಗೌಡನ ಅಳಿಯ ಇರಕ್ಕೊಬ್ಬನದನ ಊರಾಗ ಮೆರಿಲಿ ಅಂತ ಕೈ ಬಿಟ್ಟಿದ್ದೆ. ಲೇ ಮಗನ, ನಿನ್ನ ಬೇಲಿ ಹಾರ ಚಟ ಗೊತ್ತಾಗೈತಿಲ್ಲ ನನಗೆ, ಗೊತ್ತಾಗೈತಿ. ಮಾವ ಬೇಲೆ ಹಾರಿದ್ದು ಒಂದ ಗೊತ್ತಾಗೈತಿ ಏನೋ ಅಷ್ಟು ಗೊತ್ತಾಗೈತು. ಒಂದು ಗೊತ್ತಾಗೈತಿ ಅಂತ ಇನ್ನು ಈ ಭೂಮಿ ಮ್ಯಾಗ ಅದಿ ಮಗನ. ಮತ್ತೆ ಇನ್ನೊಂದು ಗೊತ್ತಾತು, ಗೌಡನ ಅಳಿಯನಾಗಿರ ಯಾಕೆ ಬಂದೇನಪ್ಪ ಈ ಊರಿಗೆ ಅನ್ನಬೇಕು. ಹಂಗ ಹೊಡಿತೇನಿಲ್ಲ ನಿನ್ನ ನಡ ಊರಾಗ ನಿಂದಿರ್ಸ್ಕೊಂಡ. ಮಾತಾಡು, ಈಗ ಮಾತಾಡು. ಯಾಕೆ ಯಾವಾಗ ತೋರ್ಸಂದ್ರು ತೋರ್ಸಲ್ಲ, ಮಾತಾಡ ನಮ್ಮ ಅಪ್ಪನ ಮುಂದ. ಏನಂತ ಮಾತಾಡಿ ನಮ್ಮ ಅಪ್ಪನ ಜೊತೆ ಮಾತಾಡಿ. ಯಾವಾಗ ನಿಮ್ಮಪ್ಪ ಉಗ್ರ ಅವತಾರ ತಾಳ್ದ ಮಾತಾಡು. ನನ್ನ ಪುಂಗಿನ ಬಂದಾಗೈತು. ಏನಂತ ತಿಳ್ಕೊಂಡೆ? ಮುಚ್ಚ ಬಾಯಿ. ನಿನ್ನ ಪುಂಗಿ ಅಲ್ಲ ಮಗನ, ಕುರಿ ಮೇಸಾಕ ಅಂತೇಳಿ ಚಾಪ ಕೊಡ್ಲಿ ತಂದನಿ. ನೀನೇನಾರಾಕಿ ಯಾವಾಕಿ ಅಂತ ಬಾಯಿ ಬಿಡ್ಲಿಲ್ಲ. ಏ ಬೀರ ತಗೊಂಬರ್ಲಿ ಎಷ್ಟಾದ್ರೂ ನನ್ನ ಗಂಡನ ಅದಿಲ್ ಬಿಡಪ್ಪ. ಅಳಿಯಂದ್ರು ಮಾಡ ಹಲ್ಕಟ್ಟಿ ಕೆಲ್ಸಗಳು ಜಗತ್ನಾಗ ಹೆಂಗ ಮುಚ್ಚೋಕವ ಅಂತಂದ್ರ ಅದಕ್ಕೆ ನೀವು ಕಾರಣ ಅಲ್ಲರಿ. ನಮ್ಮ ಮಕ್ಕಳ ಮೇಲೆ ನಾವು ಇಟ್ಟಿರೋ ಪ್ರೀತಿ. ಜಗತ್ನಾಗ ಎಲ್ಲ ಅಳಿಯಂದ್ರು ಅನ್ಕಂತಾರ ನಾವು ಮಾಡಿದ್ದ ದೊಡ್ಡದು, ನಾವೇನ್ ಮಾಡಿದ್ರು ಜಗತ್ತಿಗೆ ಕಣ್ಣು ಕಾಣಲ್ಲ ಅಂತಾರ. ಒಂದು ತಿಳಕ, ನೀವು ಮಾಡಿರೋ ಹಲ್ಕಟ್ಟಿ ಕೆಲಸಗಳೆಲ್ಲ ಮುಚ್ಚಿ ಹೋಗೋದು ನಮ್ಮ ಮಕ್ಕಳ ಮೇಲೆ ನಾವೇನು ಇಟ್ಕೊಂಡಿರ್ತಾವಲ್ಲ ಆ ಪ್ರೀತಿಲಿ, ಆ ಪ್ರೀತಿಯಿಂದ ಎಲ್ಲ ಮುಚ್ಕೊಂಡು ಹೋಗೋ ಮಕ್ಕಳ ಮುಚ್ಕೊಂಡು ಹೋಗೋ. ಗೊತ್ತಾಗ್ತಿ ಮಗ, ಇವತ್ತು ನನಗೆ ಗೊತ್ತಾಗ್ತದೆ. ನಾ ಇಷ್ಟು ದಿನ ನಿಮ್ಮ ಮಗಳು ಮಾಡಿದ ಮೋಸ ನನಗೆ ಈಗ ಗೊತ್ತಾಗ್ತದೆ. ದಯವಿಟ್ಟು ನಾನು ತಪ್ಪಾಗಿದ್ದು ಕ್ಷಮಿಸ್ಬಿಡ್ಬೇಕಾಯ್ತು. ಕ್ಷಮೆ ಕೊಡಕ್ಕೆ ನಾನೇ ಒಂದು ತಿಳಕ, ನನ್ನ ಜೊತೆಗೆ ಪ್ರೀತಿಯಿಂದ ಇದ್ದಿ ಅಂದ್ರೆ ನಿನ್ನ ಹೊತ್ತು ಮೆರೆಸ್ತಾನ, ನಾ ಹೊತ್ತು ಮೆರೆಸ್ತಾನೆ. ಒಂದು ತಿಳಕ, ನನ್ನ ಮಗಳ ಮೇಲೆ ನಾನೆಷ್ಟು ಪ್ರೀತಿ ಇಟ್ಟಿರ್ತಾನೋ ಅದೇ ಪ್ರೀತಿನ ನೀನು ಹಾಕಿ ಕೊಟ್ಟಿ ಅಂದ್ರೆ ನಾವು ನೀ ಕೊಟ್ಟ ಪ್ರೀತಿಗೆ 10 ಪಟ್ಟು ನಿನಗೆ ಪ್ರೀತಿ ಕೊಡ್ತೀವಿ. ನಾನಷ್ಟೇ ಅಲ್ಲ, ಜಗತ್ತಿನಾಗಿರೋ ಎಲ್ಲ ತಂದೆ ತಾಯಿಗಳು ಅಷ್ಟೇ. ಅವ್ರ ಮಕ್ಕಳನ್ನ ಅಳಿಯ ಚೆನ್ನಾಗಿ ನೋಡ್ಕೊಂಡ ಅಂದ್ರೆ ಅಳಿಯನ್ನು ಮಗನ ಥರ ನೋಡ್ಕೊಂತಾರ. ಇದು ಒಂದು ತಿಳ್ಕೊಂಡು ಬಾಳೆ ಮಾಡು. ಈಗರ ಹೇಳು, ಆಕಿ ಯಾವಾಕಿ ಬೋಳಿ ಅಂತೇಳಿ ಹೇಳಿ ನೀ ಮಾಡಿದ ತಪ್ಪು ಒಪ್ಕೊಂಡು ಸರಿದಾರಿಯಾಗಿ ನಡೆಯೋದು ಕಲಿ. ನನ್ನ ಹೆಂಡತಿ ನಾ ಬೆಡ್ಕೊಡ್ತಿದ್ರಪ್ಪ. ಇಷ್ಟು ದಿವಸ ನಾನು ನಿಮಗೆ ಮೋಸ ಮಾಡಿದೆ. ಇನ್ನು ಮುಂದೆ ಯಾವ ಹುಡುಗಿಯಿಂದ ಯಾವ ಬೇಲಿನೂ ಹಾರಕ್ಕೆ ಹೋಗಲ್ಲ. ಅತ್ತೇನೆ ನಾನು ನಿಮಗೆ ಭಾಳ ಬೈದೀನಿ ಮನಸ್ಸಿನಾಗ. ದಯವಿಟ್ಟು ನಾನು ತಪ್ಪಾಗಿತ್ತು, ಕ್ಷಮಿಸ್ಬಿಟ್ರಿ ಅತ್ತೇನೆ. ಇನ್ನಾದ್ರೂ ಜಾನ ನಾವು ನನ್ನ ಹಳೆಯ ಹಾಕಾನ ಹಿಂಗ ಲೂಸ್ ಬಿಟ್ಕಂತ ಹೋಗ್ರಿ. ತಾಯಿ ಮಗಳು ಹಿಂಗ ಆಟ ಆಡ್ಕೊಂತ ಹೋಗ್ಕಾನಲ್ಲೇ. ಆಕಿ ಯಾವಾಕಿ ಏನು ನಾವು ಏನು ಕೇಳಕ್ ಹೋಗೋದಲ್ಲ. ಇನ್ನು ಮುಂದರ ನೀಟಾಗಿ ಜೀವನ ಮಾಡ್ಕೊಂಡು ಹೋಗು. ಆದ್ರೆ ಅಳಿ ಅಂದ್ರೆ ಒಂದು ತಲೆ ಒಳಗಿಟ್ಕರಿ, ನನಗೇರ ಯಾರದಾರ ಇರಕ್ಕೆ ಒಬ್ಬಕ್ಕೆ ಮಗಳು. ಆಕಿದೆಲ್ಲ ನಿಂದ. ನಾನೇನು ಇಷ್ಟು ವರ್ಷ ಬೆವರು ಸುರಿ ಸಂಪಾದನೆ ಮಾಡೀನಿ, ಅದೆಲ್ಲ ನಿಂದ. ಒಂದು ತಲೆಯಾಗಿಟ್ಗ, ಆಕಿ ಯಾವಾಕಿ ಏನು ಯಾವುದು ಕೇಳಲ್ಲ ನಾವು. ಇಷ್ಟು ದಿವಸ ಇದ್ಲು ಬಾದ್ಲು. ಇನ್ನು ಮುಂದೆ ಆಕಿನ ಮರೆತು
ನನ್ನ ಮಗಳ ಜೊತೆಗೆ ಜೀವನ ಮಾಡೋದಕ್ಕೆ ಜಗತ್ತಿಗೆ ಹೇಳ್ತಾನೆ ನಾನು, ದೇವರಿಗೆ ಕೈ ಮುಗಿದು ಹೇಳ್ತಾನೆ, ಯಾರನ್ನು ಕಾಡಕ್ಕೆ ಹೋಗ್ಬೇಡ್ರಿ, ಯಾರು ಪೀಡ್ಸಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಜೀವನದಾಗ ಒಂದ್ಸಲ ತಪ್ಪು ಮಾಡ್ತಾರೆ. ಆ ತಪ್ಪನ್ನು ನಾವು ಕ್ಷಮಿಸಿ ನಮ್ಮ ದಾರಿಯಾಗ ಪ್ರೀತಿಯಿಂದನೇ ಹೋಗಿ ಪ್ರೀತಿಯಿಂದನೇ ಕರ್ಕೊಂಡು ಅವ್ರ ಜೀವನ ಸರಳ ಮಾಡಬೇಕು. ಅದು ಬಿಟ್ಟು ಹೊಡಿ ಬಡಿ ಕಡಿ ಅವು ಯಾವ ಇಟ್ಕೋಬೇಡ್ರಿ. ದೈವಕ್ಕೆ ನಂದೊಂದು ನಮಸ್ಕಾರ. ಆತ್ರಿ ಮಾವ, ಇಷ್ಟೊತ್ತನ ಏನು ಹೇಳಿದ್ರಲ್ಲ ಅದರೆಲ್ಲ ನನ್ನ ತಲೆ ಹೋಗಿದ್ರಪ್ಪ. ನಾನು ನಿಮ್ಮ ಮಗಳಿಗೆ ಮೋಸ ಮಾಡೀನಿ, ನಾನು ಮಾಡಬಾರಂತು ಸಂಘ ದೋಷ ಅಪ್ಪ. ಏನು ಮಾಡಕ್ಕೆ ಬರಲ್ರಿ ಮಾವರ. ಇಂಥ ಗೆಳೆಯರು ಇರ್ತಾರಲ್ರಿ, ಗೆಳೆಯರಿದ್ರ ಕೆಡವಂತೂ ಕಾಮನರಿ ಆಗೈತೆ ರೀ ಪ್ರಪಂಚದಾಗ. ಆದ್ರೆ ನಾನು ಒಂದು ಹೇಳ್ತೀನಿ, ನಮ್ಮ ಅವ್ರು ಏನು ಹೇಳ್ಯಾರ ಅದನ್ನ ತಲೆ ಇಟ್ಕೋರಿ. ಯಾವತ್ತೂ ಬಣ್ಣಕ್ಕೆ ಮಳ್ಳಾಗಬೇಡ್ರಿ, ಮಳ್ಳಾಗ್ರಿ. ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊರಿ, ಹೆಂಡ್ತಿ ನಿಮ್ಮ ಪ್ರೀತಿಯಿಂದ ನೋಡ್ಕೋತಾರೆ. ಇಂಥ ಬಂಗಾರ ಅಂತ ಮಾವ, ಇಂಥ ಬಂಗಾರ ಅಂತ ಅತ್ತಿ ಇರ್ಬೇಕಾದ್ರೆ ಅತ್ತಿ ಮಾವಾಗ ದಯವಿಟ್ಟು ಮೋಸ ಮಾಡೋಕೆ ಹೋಗ್ಬೇಡ್ರಪ್ಪ. ನಮ್ಮ ಹತ್ರ ಆಯ್ತು ರೀ ಮಾವ್ರ, ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ಬಿಟ್ರಿ. ಇನ್ನು ಮುಂದೆ ನಾನು ನಿಮ್ಗೆ ಅಳಿಯ ಅಲ್ಲ, ಮಗ ಅಂತ ಸ್ವೀಕಾರ ಮಾಡ್ರಿಪ್ಪ. ಹಂಗಂದ್ರೆ ನಾನು ನಿನ್ ಗಂಡ ಅನ್ಬೇಕನ? ಏ ಯವ್ವ ಮಗಳ, ಮುದ್ದು ಬಂಗಾರಿ, ಸ್ವಲ್ಪ ಅರ್ಥ ಮಾಡಿ ಕೇಳವ. ಅಳಿಯ ಅಂದ್ರು ಒಂದು, ಮಗ ಅಂದ್ರು ಒಂದು. ಏ ಅಳಿಯ, ನಾನು ನಿನ್ನ ಮೇಲೆ ಸಿಟ್ಟಾಗಿದ್ದೆ ಖರೆ, ಆದ್ರೆ ನಾ ಸಿಟ್ಟು ಮಾಡಿ ನಿನ್ನ ಒಂದು ಬಾಳೆಕ್ ಹಚ್ಚಿ ಅವೆಲ್ಲ ಕುರಿ ನಿನ್ನ ಹೆಸರಿಗೆ ಹಚ್ಬೇಕಂತೇಳಿ ಊರಿಂದ ಹೊಡ್ಕೊಂಬಂದನು. ಬಾ, ನನ್ನ ನೀರಾಕ ಒಬ್ಬನ ಏಕೈಕ ಅಳಿಯಾದಿ ನೀನು, ನನಗೂ ಒಬ್ಬ ಮಗ ಅದನ. ಬಾ ಹೋಗೋಣ, ಮಜಾ ಮಾಡೋಣ. ಮಗಳನ್ನ ಕಟ್ಕೊಂಡು ನಾನು ಬಿಟ್ಟು ಹೊಂಟಿರಲ್ರಿ ನೀವು? ಅಯ್ಯೋ ಬಂಗಾರಿ, ಬಾರ, ನೀನಿದ್ದದ ಕಾಲನೇ ಇಷ್ಟೆಲ್ಲ ಆಗಿದ್ದು. ಬಾರ ನನ್ನ ಬಂಗಾರಿ. ಧನ್ಯವಾದಗಳು RMD ಚಾನಲ್ ವೀಕ್ಷಕ ಅಭಿಮಾನಿ ದೇವರುಗಳಿಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವಾದ ನೀಡಿ ಕಲೆಯನ್ನು ಬೆಳೆಸಿ ಕಲಾವಿದರನ್ನು ಉಳಿಸಿ.